ಮುಖ್ಯಮಂತ್ರಿ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡೋದು ಮೊದಲನೆಯ ಸವಾಲು ಅಂತ ಅನ್ನಿಸ್ತಾ ಇದೆ. ರಾಜಕೀಯ ಸವಾಲು ಮೊದಲನೆಯದ್ದು. ಈ ಟೌನ್ಶಿಪ್ ಪ್ರಾಜೆಕ್ಟಿನ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ನಿಂತ್ಕೊಂಡಿದೆ. ಇದರ ವಿರುದ್ಧ ಹೋರಾಡ್ತಾ ಇರುವ ರೈತರಿಗೆ ಬೆಂಬಲ ಘೋಷಿಸಿದವೆ ಬಿಜೆಪಿ ಮತ್ತು ಜೆಡಿಎಸ್. ಇಪ್ಪತ್ತೊಂದನೇ ತಾರೀಕು ಟೌನ್ಶಿಪ್ ವಿರುದ್ಧ ಜೆಡಿಎಸ್ನಿಂದ ಪಾದಯಾತ್ರೆ. ಯಾರಿಗೂ ನನಗೆ ಸದ್ಯಕ್ಕೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ 40,000 ಎಕರೆಯಲ್ಲಿ ಹೊಸ ಟೌನ್ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿದ್ದಂಥ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂಥ ಟೌನ್ಶಿಪ್. ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಕೊಟ್ಟರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗ್ಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಪಾಪ ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. ಮೊನ್ನೆ ರಾಹುಲ್ ಗಾಂಧಿ ಅವರು ನಿಕೋಬಾರ್ಗೆ ಹೋಗಿದ್ರು. ಅಂಡಮಾನ್ ನಿಕೋಬಾರ್ ಒಂದು ಸಸ್ಯಗಳ ಕಾಶಿ. ಅವ್ರು ಹೇಳಿರೋದು, ನಾನಲ್ಲ. ಈ ಸಸ್ಯಗಳ ಕಾಶಿನ ನೀವು ಒಡೆದಾಕಿ ಈ ಐಲ್ಯಾಂಡಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಈ ಪರಿಸರವನ್ನು ಹಾಳು ಮಾಡಿ ವಿನಾಶದ ಅಂಚಿಗೆ ತಗೊಂಡೋಗಿ ತಳ್ತಾ ಇದ್ದೀರಾ ಅಂತೇಳಿ ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ತಾವು ಪ್ರತಿಭಟನೆಯನ್ನು ಮಾಡಿದ್ರಿ. ಇಲ್ಲಿ ಬಿಡದಿಯಲ್ಲಿ ಏನಿದೆ? ರೈತರ ಜಮೀನು ಹಾಳಾದರೆ ಅದಕ್ಕೆ ರಾಹುಲ್ ಗಾಂಧಿಗೆ ಬೆಲೆ ಇಲ್ಲ. ಅದಕ್ಕೆ ಕರ್ನಾಟಕ ಆದರೆ ಬೆಲೆ ಇಲ್ಲ, ನಿಕೋಬಾರಲ್ಲಾದರೆ ಬೆಲೆ. ಅದಕ್ಕೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು ರಾಹುಲ್ ಗಾಂಧಿಯವರೇ? ಮೋದಿಯವರ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇರೋವಂಥದ್ದು ನೌಕಾದಳದ ನೆಲೆ. ಅದು ಆ ಅಭಿವೃದ್ಧಿ ಏನು? ಪರಿಸರ ನಾಶ. ಇಲ್ಲಿ ಮಾಡ್ತಾ ಇರೋದು ಲೇಔಟು. ಇಲ್ಲಿ ಬಿಡದಿಯಲ್ಲಿ ಮಾಡ್ತಾರಲ್ಲ, ಇಲ್ಲಿ ಲೇಔಟು. ಇದರಲ್ಲಿ ಲಾಭ ಯಾರಿಗೆ ಬರುತ್ತೆ? ಇಲ್ಲಿ ಬಿಡದಿಯಲ್ಲಿ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ, ಗೋವುಗಳು ತೊಂದರೆ ಆಗ್ತಾ ಇದೆ, ಕುರಿಗಳಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ಯಾರು ಕೇಳ್ತೀರಾ ನೀವು? ಬಿಡದಿ ಟೌನ್ಶಿಪ್ಪು ಯಾರ ಕಾಲದಲ್ಲಿ ಸ್ವಲ್ಪ ದಾಖಲೆಗಳನ್ನು ನೋಡಿಬಿಡಿ. ಯಾರ್ದಿದ್ದು ಬ್ರೇನ್ ಚೈಲ್ಡು? ಯಾರು ಇದನ್ನು ಆಗಬೇಕು ಅಂತ ಬಯಸಿದ್ದು? ಅವಾಗ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಆಮೇಲೆ ಯಾರೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ. ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನು ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ದರೆ ಕೊಡ್ತಾರೆ, ಇರಲಿಲ್ಲ ಅಂದರೆ ಬಿಡ್ತಾರೆ. ಸರ್, ಏನೇ ಇದ್ರು ಕಾನೂನು ಮೀರಿ ನಾವು ಮಾಡೋಕ್ಕಾಗಲ್ಲ. ಆಸ್ ಅ ಗೌರ್ಮೆಂಟ್ ಕ್ಯಾನ್ ಐ ಡೂ ಎನಿಥಿಂಗ್? ದೆಹಲಿಗೆ ಹೋಗ್ತಾ ಇದ್ದೀನಿ ಈಗ, ಆದರೆ ನಾ ಇಲಾಖೆ ಕೆಲಸಕ್ಕೆ. ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗ್ತದೆ. ಆದರೆ ಇಲ್ಲಿ ಬಿಡದಿನಲ್ಲಿ ಬಹುತೇಕ ಎಲ್ಲ ರೈತರು ಇದನ್ನು ವಿರೋಧಿಸ್ತಾ ಇದ್ದಾರೆ. 90% ಅಷ್ಟು ರೈತರದ್ದು ವಿರೋಧದ ನಡುವೆನೂ ಸಹ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯಪೂರ್ವಕವಾಗಿ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ನಾನು ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ಕೂಡ ವಿಪಕ್ಷ ನಾಯಕರಿಗೆ, ಯಾಕೆಂದರೆ ದೇಶಾದ್ಯಂತ ಪ್ರವಾಸವನ್ನು ಮಾಡಿ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮದೇ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲೇನಿದ್ದಾರೆ ಅವ್ರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಬೇಕು. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೀತಾ ಇದೆ, ಅದನ್ನು ಕೈ ಬಿಡುವಂತೆ
ತಾಕೀತು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ರಾಹುಲ್ ಗಾಂಧಿ ಅವ್ರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೀನಿ. 2018ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಅದನ್ನು ಯೆಲ್ಲೋ ಝೋನಿಂದ ತೆಗೆದಿದ್ರಲ್ಲ, ರೆಡ್ ಝೋನಿಂದ ತೆಗೆದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ರೈತರಿಗೆ? ಇವತ್ತು ದುಪ್ಪಟ್ಟು ಹಣ ಸಿಗ್ತಿತ್ತು ಇನ್ನೂ ಕೂಡ ಅವ್ರು ತೆಗೆದಿದ್ರೆ. ಅವತ್ತು ನಾನು ಕರೆದಿದ್ದೀನಿ, ಪಾಪ ನೆನ್ನೆ ಹೇಳವ್ರೆ ಆತ್ಮಸಾಕ್ಷಿಗೆ ನಡ್ಕೋಬೇಕು ಅಂತೇಳಿ. ಹಂಗಾರೆ ಅವ್ರ ಆತ್ಮಸಾಕ್ಷಿಗೆ ಅವ್ರಿಗೆ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಕಾಣಿಸ್ತದೆ. ಕೆಲವ್ರು ಹೇಳೋರು ಯಾರು ನೋಡಿದೆ ನಾನು, ಆತ್ಮಸಾಕ್ಷಿ ನೋಡಿ ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಂತೇಳಿ. ದೇವಸ್ಥಾನಕ್ಕೆ ಬಂದಾಗ ಸತ್ಯ ಗೊತ್ತಾಯ್ತದೆ. ಆತ್ಮಸಾಕ್ಷಿಗೆ ನಾವು ಮನಸ್ಸಲ್ಲಿರೋದು ಯಾರು ಗೊತ್ತಾಯ್ತು? ಜನಕ್ಕೆ ಗೊತ್ತಾಗಬೇಕು ಅಂದರೆ ಬರಬೇಕು ದೇವಸ್ಥಾನಕ್ಕೆ. ಈ ಸರ್ಕಾರದ ನಿಲುವು ರೈತರನ್ನ ಹೆದರಿಸಿ ಬಿದರಿಸಿ ನೀವು ಟೌನ್ಶಿಪ್ ಮಾಡೋದು ಸರಿಯಲ್ಲ. ರೈತರು ಒಪ್ಪಿಗೆ ಕೊಟ್ಟರೆ ನೀವು ಟೌನ್ಶಿಪ್ ಮಾಡಿ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರೈತ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇಂಟ್ರೆಸ್ಟಿಂಗ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬಿಡದಿ ಟೌನ್ಶಿಪ್ ವಿಷಯ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಬೇಕು ಅಂದ್ರು. ಯಾವುದೋ ಒಂದು ಸ್ಕೀಮ್ನಿಂದ ಸರ್ಕಾರಕ್ಕೆ ಧಕ್ಕೆ ಆಗಬಾರದು, ಎಷ್ಟು ಪರ ಎಷ್ಟು ವಿರೋಧ ಇದೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಟೌನ್ಶಿಪ್ ನಿರ್ಮಾಣ ಸರ್ಕಾರಕ್ಕೆ ಹೊರೆಯಾಗಬಾರದು ಅಂದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಅವರು ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ, ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಬಹುಶಃ ಸಬ್ಜೆಕ್ಟ್ ಬಂದರೂ ಬರೋ ಚರ್ಚೆ ಆಗ್ಬೋದು. ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟಲ್ಲಿ ಬಂದಾಗ ಅದೇ ಹೇಳೋದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು, ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದ್ರ ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ. 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್ನಲ್ಲಿ. ನೋಡೋಣ ಅವ್ರು ಏನು ಮಾಡ್ತಾರೆ, ಅವ್ರ ವರ್ಷನ್ ಅದು ಬೇರೆ. ನಮಗೂ ನಮ್ಮ ಪಕ್ಷದ ನಾವು ಉಳಿಸ್ಕೋಬೇಕು, ಡ್ಯಾಮೇಜ್ ಆಗಬಾರ್ದು. ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗಬೇಕು ಹೊರತಾಗಿ ಕೆಟ್ಟದಾಗಬಾರ್ದು. CM ಅವ್ರ ಜೊತೆ ನೋಡೋಣ. ಅದ್ರ ಬಗ್ಗೆ ಹೇಳಿದಲ್ಲ, ನಾವು ಚರ್ಚೆ ಮಾಡ್ತೀವಿ. ನಮಗೂ ಪೂರ್ಣ ಮಾಹಿತಿ ಇಲ್ಲ, ಅಲ್ಲಿ ಎಷ್ಟು ವಿರೋಧ ಇದೆ ಎಷ್ಟು ಇಲ್ಲ ನಮ್ಗೆ ಗೊತ್ತಿಲ್ಲ. ಅದ್ರ ಚರ್ಚೆ ಮಾಡೋದು ಅವಶ್ಯಕತೆ ಇದೆ ಪಕ್ಷದ ಹಿತದೃಷ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.